ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಬನಶ್ರೀ ರೆಸಿಪೀಸ್. ಇವತ್ತು ನಾನು ಬೆಳಿಗ್ಗೆ ಟಿಫಿನಿಗೆ ಅಂಥೇಳಿ ಬ್ರೆಡ್ ಟೋಸ್ಟ್ ಮಾಡಿದ್ದೆ. ಸೂಪರ್ ಟೇಸ್ಟಿಯಾಗಿತ್ತು. ಬರ್ರಿ ಹೆಂಗೆ ಮಾಡೋದಂತ ನೋಡ್ಕೊಂಬಿಡೋಣ. ಇಲ್ಲಿಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಸ್ಮ್ಯಾಶ್ ಮಾಡಿದ್ದ ಆಲೂಗಡ್ಡೆ, ಸಣ್ಣಗೆ ಹೆಚ್ಚಿದ್ದ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡೆ ಹಾಕೀನಿ. ಗಜ್ರಿನ ಹೆರೆದು ಹಾಕೀನಿ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ, ಅರಿಶಿನ, ಗರಂ ಮಸಾಲ, ಕೆಂಪು ಖಾರ ಹಾಕ್ತೇನೆ, ಆಮ್ಚೂರ್ ಪೌಡರ್ ಹಾಕ್ತೇನೆ, ಅಂದ್ರೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರ್ತೈತಿ. ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡೇನಿ. ಸ್ವಲ್ಪ ಜೀರಾ ಪೌಡರು, ಕಾಳು ಮೆಣಸು ಪೌಡರ್ ಹಾಕ್ಕೊತೇನೆ. ಈಗ ಇದಕ್ಕೆ ಉಪ್ಪು, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದನ್ನ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಬಟಾಟಿನ ಯಾವುದೂ ಗಂಟು ಇರ್ಲಾರ್ದಂಗೆ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಇದು ಬ್ರೆಡ್ ಮೇಲೆ ಹಚ್ಚುವಾಗ ನಮ್ಗೆ ಈಸಿ ಆಕೈತಿ. ಈಗ ಇದನ್ನೆಲ್ಲ ಸರಿತಂಗೆ ಮಿಕ್ಸ್ ಮಾಡ್ಕೊಂಡು ಆಗೈತಿ. ಈಗ ನಾವು ಟೋಸ್ಟ್ ಮಾಡೋಕೆ ರೆಡಿ ಮಾಡೋಣ ಬರ್ರಿ. ಈಗ ಇಲ್ಲೇ ನಾನು ಬ್ರೆಡ್ ತೊಗೊಂಡೇನಿ. ಬ್ರೆಡ್ಡಿಗೆ ಫಸ್ಟಿಗೆ ಟೊಮ್ಯಾಟೊ ಸಾಸನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಈಕ್ವಲಿ. ನಾರ್ಮಲ್ ಬ್ರೆಡ್ ಅನ್ಹೆಲ್ದಿ ಅನ್ನೋರು ಬ್ರೌನ್ ಬ್ರೆಡ್ ಸಿಗ್ತಾವಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಸೇಮ್ ಇದೇ ರೀತಿ ಅದನ್ನು ಟೋಸ್ಟ್ ಮಾಡ್ಕೊಂಡ್ರೆ ಅದು ಇನ್ನೂ ಹೆಲ್ದಿ ಆಕೈತಿ. ಇದು ನನ್ನ ಮಗಳಿಗೆ ಮಾಡಾಕತ್ತೀನಿ. ಸೊ ಆಕಿಗೆ ನಾರ್ಮಲ್ ಬ್ರೆಡ್ಡನೇ ಇಷ್ಟ. ಸೊ ನಾ ಹಿಂಗೆ ಮಾಡತ್ತೀನಿ. ಸಾಸ್ ಹಚ್ಕೊಂಡಾದ್ಮೇಲೆ ಅದಕ್ಕೆ ನಾನು ಪುದೀನ ಚಟ್ನಿ ಮಾಡಿದ್ದೆ. ಆ ಪುದೀನ ಚಟ್ನಿನ ಈಕ್ವಲಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ. ಈಗೇನು ನಾವು ಇದನ್ನೆಲ್ಲ ರೆಡಿ ಮಾಡಿಟ್ಟೇವಲ್ಲ ಬಟಾಟಿದ್ದು, ಅದನ್ನು ಈಗ ಬ್ರೆಡ್ ಮೇಲೆ ಇಟ್ಕೊಂಡು ಈ ಥರ ಸ್ಲೋಲಿ ಇದನ್ನು ಪ್ರೆಸ್ ಮಾಡ್ಕೊಂಡು ಎಲ್ಲ ಕಡೆನೂ ಈಕ್ವಲಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಬಿಡೋಣ್ರಿ. ಇದೇ ರೀತಿ ಈಕ್ವಲಾಗಿ ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟೆ. ಈಗ ನಾನು ಬಿಳೆ ಎಳ್ಳನ್ನು ತೊಗೊಂಡು ಈಗ ಇದ್ರ ಮೇಲೆ ಉದುರಿಸ್ಕೊಂಡ್ಬಿಡ್ತೇವೆ ನೋಡಿರಿ. ಈಕ್ವಲಿ ಎಲ್ಲ ಕಡೆನೂ ಬಿಳೆ ಎಳ್ಳನ್ನು ಉದುರಿಸ್ಕೊಂಡ್ಬಿಟ್ಟು ಸ್ವಲ್ಪ ಜೆಂಟಲಿ ಹಿಂಗೆ ಪ್ರೆಸ್ ಮಾಡ್ಕೊಂಬಿಡೋಣ. ಅಂದ್ರೆ ಅದು ಬಿಳೆ ಎಳ್ಳು ಅದಕ್ಕೆ ಹಿಡ್ಕೊಂಡ್ಬಿಡ್ತೈತಿ. ಈಗ ಇದನ್ನು ನಾವು ಟೋಸ್ಟ್ ಮಾಡ್ಕೊಂಬಿಡೋಣ. ಇಲ್ಲೊಂದು ಪ್ಯಾನಿಗೆ ನೀವು ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಚ್ಕೋಬೋದು. ನಾನಿಲ್ಲೇ ಲೈಟಾಗಿ ಎಣ್ಣೆ ಹಚ್ಕೊಂಡೇನಿ. ಒಂದು ಅರ್ಧ ಸ್ಪೂನಷ್ಟು ಮೇಲೆ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡಿಗೆ ಕ್ರಿಸ್ಪಿ ಆಗೋಂಗೆ ಇದನ್ನು ಟೋಸ್ಟ್ ರೆಡಿ ಮಾಡ್ಕೊಂಬಿಟ್ರೆ ನಮ್ಮದು ಬ್ರೆಡ್ ಟೋಸ್ಟ್ ರೆಡಿ ಟು ಈಟ್.